ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇದಲ್ಲಿ ಯಾರಿಗಾದರೂ ಅಮೌಂಟ್ ಹಾಕಿದಾಗ ಅವ್ರದ್ದು ಫುಲ್ ನಂಬರ್ ಕಾಣಿಸೋದಿಲ್ಲ, ನಮಗೆ 4 ನಂಬರ್ ಮಾತ್ರ ಕಾಣಿಸ್ತಿರ್ತದೆ. ಆ ಥರ ಇದ್ದವ್ರನ್ನ ನಾವು ಫುಲ್ ನಂಬರ್ ಯಾವ ಥರ ನೋಡಬೇಕು, ಅವರು ಪ್ರೈವೇಟ್ ಇಟ್ಟಿದಾಗ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಅವ್ರನ್ನ ಒಂದು ವೇಳೆ ಮಿಸ್ಸಾಗಿ ಅಮೌಂಟ್ ಹಾಕಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಥವಾ ನಮಗೆ ಒಂದಿನ ಅಮೌಂಟ್ ಹಾಕಿರ್ತಾರೆ, ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರಿಗೆ ಮತ್ತೊಂದು ಸತಿ ಫೋನ್ ಮಾಡಿ ನಾವು ಅಮೌಂಟ್ ಹಾಕಿಸ್ಕೋಬೇಕು ಅಂತ ಅಂದಾಗ ಈ ಥರ 4 ನಂಬರ್ ಕಂಡ್ರೆ ಯಾವ ಥರ ಅವ್ರ ನಂಬರ್ ಫುಲ್ ನೋಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದು. ಸೊ ಓಕೆ, ಬನ್ನಿ ನಿಮ್ಮ ಒಂದು ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಈ ಥರ ಫೋನ್ಪೇ ಓಪನ್ ಮಾಡ್ಕೊಂಡಿದ್ದಾಗ ನೀವು ಯಾರನ್ನ ಮಿಸ್ಸಾಗಿ ಅಮೌಂಟ್ ಹಾಕಿರ್ತೀರೋ ಅವ್ರ ನಂಬರು ಇವಾಗ ನಾವು ಚೆಕ್ ಮಾಡ್ಕೋಬೇಕು. ಅವ್ರ ನಂಬರ್ ನಾವು ತಿಳ್ಕೊಬೇಕಂತಂದರೆ ಇಲ್ಲಿ ಹಿಸ್ಟ್ರಿದಲ್ಲಿ ಹೋಗ್ಬಿಟ್ಟು ನೀವು ಯಾವತ್ತು ಅಮೌಂಟ್ ಯಾರಿಗೆ ಹಾಕಿದ್ರಿ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಒಂದು ನಂಬರ್ ತೋರಿಸ್ತೀನಿ ನೋಡಿ. ಇವಾಗ ಪ್ರೈವೇಟಲ್ಲಿ ಇರ್ತಕ್ಕಂಥ ನಂಬರ್ನ ನಾವು ಕಾಂಟ್ಯಾಕ್ಟ್ ಫುಲ್ ನಂಬರ್ ಯಾವ ಥರ ತೆಗಿಬೇಕು ಅನ್ನೋದು. ಇಲ್ಲಿ ನನಗೆ ಜನರದ ನಂಬರು 70 ರೂಪಾಯಿ ಹಾಕಿದಾರಲ್ಲ, ಇವ್ರ ನಂಬರ್ ನೋಡೋಣ. ಇಲ್ಲಿ ನೋಡಿ, ಲಾಸ್ಟ್ ನಂಬರ್ ಮಾತ್ರ ಕಾಣಿಸ್ತಿದೆ. ಅಮೌಂಟ್ ಹಾಕಿದ ಡೇಟು ಅವ್ರ ಜನಾರ್ದನ್ ಅಂತ ಹೆಸರು ಬರ್ತಾ ಇದೆ, ಉಳ್ಕಿದ್ದು ಲಾಸ್ಟ್ ನಂಬರ್ ಮಾತ್ರ ಕಾಣಿಸ್ತಿದೆ. ಈ ಥರ ಇದ್ದಾಗ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಇವಾಗ ಅವ್ರು ನಮಗೆ ನಂಬರ್ ಬೇಕಿದೆ, ಈ ಪರ್ಸನ್ ನಂಬರು ಅಂತಂದಾಗ ಇಲ್ಲಿ ಅವ್ರ ಅಲ್ಲಿ ಹೆಸರು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೀವು ಅಮೌಂಟ್ ಹಾಕಿರೋದು ಕಾಣಿಸ್ತದೆ ಇಲ್ಲಿ, ಮತ್ತು ಲಾಸ್ಟ್ ನಂಬರ್ ಮಾತ್ರ ಕಾಣಿಸ್ತಿದೆ, ಅವ್ರ ಫೋಟೋ ಕಾಣಿಸ್ತದೆ, ಎಲ್ಲ ಕಾಣಿಸ್ತದೆ. ಓಕೆನಾ? ಈ ಥರ ಇದ್ದಾಗ ನೀವು ನೋಡಿ, ಸ್ವಲ್ಪ ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿ. ನಿಮ್ಮ ಫೋನ್ಪೇ ಅಪ್ಡೇಟ್ ಇಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ್ರೆ ಮಾತ್ರ ಈ ಥರ ಬರ್ತಾ ಇದ್ದಾವೆ. ಬೇರೆ ಟೈಮಲ್ಲಿ ನಾವು ಬೇರೆ ಬೇರೆ ಆಪ್ಷನ್ ಇತ್ತು, ಅದು ಓಪನ್ ಮಾಡಿಕೊಂಡು ಹಿಸ್ಟ್ರಿದಲ್ಲಿ ಹೋಗಿ ಚೆಕಪ್ ಮಾಡಿಕೊಂಡು ಅದೆಲ್ಲ ಮಾಡಿದ್ರೆ ಬರ್ತಿತ್ತು. ಇವಾಗ ಆ ಥರ ಇಲ್ಲ. ಇಲ್ಲೇ ಅವ್ರ ನೇಮ್ ಕಾಣಿಸ್ತಿದೆ, ನೇಮ್ ಕೆಳಗಡೆ ಮತ್ತೆ ಕೆಳಗಡೆ ಕಾಣಿಸ್ತಿದೆ ನೋಡಿ, ಈಸ್ ನಾಟ್ ಯುವರ್ ಕಾಂಟ್ಯಾಕ್ಟ್ಸ್ ಅಂತಂದರೆ ಇಲ್ಲಿ ಸೇವ್ ಕಾಂಟ್ಯಾಕ್ಟಲ್ಲಿ ಮಾಡಬೇಕಂತ ತೋರಿಸ್ತದೆ. ಇಲ್ಲಿ ಸೇವ್ ಕಾಂಟ್ಯಾಕ್ಟ್ ಅಂತ ಇಲ್ಲಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಅವ್ರ ಫುಲ್ ನಂಬರ್ ಸಿಕ್ತು ನೋಡಿ. ಒಂದೇ ಕ್ಲಿಕ್ಕಲ್ಲಿ ನಿಮಗೆ ಇಲ್ಲಿ ನೀವು ಇವ್ರ ನಂಬರ್ನ ನೀವು ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಇಲ್ಲಿ ರೈಟ್ ಮಾರ್ಕಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಕಾಂಟ್ಯಾಕ್ಟಿಗೆ ಸೇವ್ ಆಗೋಗುತ್ತದೆ. ಸೊ ಓಕೆ, ಇಷ್ಟೇ ಫ್ರೆಂಡ್ಸ್, ವೀಜ್ ಪ್ರೊಸೆಸಿಂಗ್ ಇದೆ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.